ಸ್ನೇಹಿತರೆ ನಮಸ್ತೆ, ನಾನು ಈಶ್ವರನ್ ಪಿತೀರ್ಥ ಮಾತಾಡ್ತಾ ಇರೋದು, ಸಾವಯವ ಕೃಷಿಕರು ಕೊಡ್ಲಿಗೆರೆ. ನೋಡ್ತಾ ಇರ್ಬೋದು, ಇದು ಶಿವಮೊಗ್ಗ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಸುಮಾರು 1,000 ಜನಕ್ಕೆ ನಮಗೆ ಸಿರಿಧಾನ್ಯಗಳಿಗೆ ಆಗಬೇಕು ಅಂಥೇಳಿ ನಮ್ಮ ಚಂದ್ರಶೇಖರ್ ಸರ್, ರೂಪಾ ಮೇಡಮು, ಕೃಷಿ ಅಧಿಕಾರಿಗಳಾಗಿರೋಂಥವ್ರು ಅವರೆಲ್ಲ ಕೇಳಿಕೊಂಡ್ರು. ಹಾಗಾಗಿ ನನ್ನ ಅಷ್ಟು ವರ್ಷದ ಅನುಭವಗಳನ್ನ ಹಿಡ್ಕೊಂಡು ಆಯಿತು ಅಂತ ಒಪ್ಕೊಂಡು ನಾನು ಅಲ್ಲಿ ಮಾಡೋಕ್ಕೆ ಮಾಡಿದ್ದು 1 ದಿನ ಕಾರ್ಯಕ್ರಮ. ಅದು ಆ ಕಾರ್ಯಕ್ರಮದ ಬಗ್ಗೆ ಅನೇಕ ಪೇಪರ್ಗಳೆಲ್ಲ ಬಂದಿದೆ ಅಂತ ಮಾಹಿತಿ ಇರ್ಬೋದು. ಜೊತೆ ಅಲ್ಲಿಂದಷ್ಟು ಚಿತ್ರಗಳು. ನಮ್ಮ ರೈತ ಸಂಘದ ಈ ಗಂಗಾಧರ್ ಕೆ ಟಿ ಗಂಗಾಧರನ ಸಹ ಬಂದಿದ್ದರು. ತುಂಬ ಇಷ್ಟಪಟ್ಟವ್ರು, ಊಟ ಮಾಡಿದರು. ಜನಗಳಂತೂ ತುಂಬ ಇಷ್ಟಪಟ್ಟರು. ಸಿರಿಧಾನ್ಯದ ಹುಗ್ಗಿ ಇರ್ಬೋದು, ಸಿರಿಧಾನ್ಯದ ಬಿಸಿಬೇಳೆ ಬಾತು, ಮೊಸರನ್ನ, ಕೆಂಪಕ್ಕಿ ಮೊಸರನ್ನ ಇದೆಲ್ಲ ಮಾಡಿದ್ವಿ. ಕುವೆಂಪು ರಂಗಮಂದಿರದಲ್ಲಿ ನಡೆದಂಥ ಘಟನೆ ಇದು ಕಾರ್ಯಕ್ರಮ. ಹಾಗಾಗಿ ಅದನ್ನು ಹಂಚ್ಕೋಬೇಕು ಅನ್ನಿಸ್ತು. ಜೊತೆಯಲ್ಲಿ ಒಂದಿಷ್ಟು ಆಹಾರ ಫುಡ್ ಆ್ಯಂಡ್ ಸೇಫ್ಟಿ ಆಫೀಸರ್ಸ್ ಅಥವಾ ಅಧಿಕಾರಿಗಳು, ಆರೋಗ್ಯ ಮತ್ತು ಇಂಥದ್ದು ಕನ್ನಡದಲ್ಲೆಲ್ಲ ಹೇಳ್ತಾರಪ್ಪ, ಅಧಿಕಾರಿಗಳು ಬಂದಿದ್ದರು. ಅವರು ಸಹ ರುಚಿ ನೋಡಿದರು ಮತ್ತು ಅದನ್ನ ಶಾಂಪ್ಲಿಂಗು ತಗೊಂಡೋಗಿದ್ರು, ಅದನ್ನು ಲ್ಯಾಬಿಗೆ ಕೊಡಲಿಕ್ಕೆ ಅಂತೇಳಿ. ನಾಳೆ ಏನಾದರೂ ತೊಂದರೆ ಆದರೆ ಅದು ಅವ್ರ ಜವಾಬ್ದಾರಿ ಇರುತ್ತೆ. ಹಾಗಾಗಿ ಅದನ್ನು ಲ್ಯಾಬಿಗೆ ತಗೊಂಡೋಗಿ ಅವ್ರು ಇದು ಮಾಡ್ತಾರೆ. ಹಾಗಾಗಿ ಬಂದಿದ್ದರು. ಬನ್ನಿ, ಅವ್ರ ಅನುಭವಗಳನ್ನು ಸಹ ಹಂಚ್ಕೊಂಡ್ರು. ನಾನು ಅವ್ರಿಗೆ ಕೇಳಿದಾಗ ಆ ಅನುಭವಗಳು ಕೇಳಿಸ್ಕೊಳ್ಳೋಣಂತೆ. ನಮಸ್ತೆ, ನನ್ನ ಎದುರಿಗೆ ನೀಲ್ಕಂಠ ಸರ್ ಇದ್ದಾರೆ, ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನವರು. ಸರ್, ಹೇಗಿತ್ತು ನಿಮ್ದು ಸಿರಿಧಾನ್ಯದಲ್ಲಿ ಮಾಡಿರೋದು ತುಂಬಾ ಚೆನ್ನಾಗಿದೆ. ಅದು ಪಾಯಸ ಮತ್ತೆ ಬಿಸಿಬೇಳೆ ಬಾತು ನೀವು 3 ಮಾಡಿರೋ ಮೊಸರನ್ನದಲ್ಲೇ ನನಗೆ ಇವೆರಡನ್ನು ತುಂಬ ಇಷ್ಟ ಆಯ್ತು. ಅದಕ್ಕೆ ನಾನು ಸ್ವೀಟ್ ಜಾಸ್ತಿ ಹಾಕ್ಸ್ಕೊಂಡೆ, ಇನ್ನೊಂದು ಸ್ಪೂನ್ ಹಾಕ್ಸ್ಕೊಂಡಿದ್ದೀನಿ. ಹೌದಾ? ಥ್ಯಾಂಕ್ ಯು. ಓಕೆ ಸ್ನೇಹಿತರು, ನನ್ನ ಮತ್ತೊಬ್ಬರು ಅಧಿಕಾರಿ ಇದ್ದಾರೆ, ಸದಾಶಿವ ಅಂತೇಳಿ. ಅವರು ಸಹ ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನವರು. ಸರ್, ಹೇಗಿತ್ತು? 3 ಐಟಮ್ ಕೂಡ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು, ರುಚಿಯಾಗಿತ್ತಾ? ಶುಚಿಯಾಗಿದೆ. ಅಂದ್ರೆ ನೀವು ಮುಂಚೆ ಯಾವಾಗ ಮನೇಲಿ ಅಭ್ಯಾಸ ಏನು ಅಂದ್ರೆ ಹಂಗೆ ಮಾಮೂಲಿ ತಂದು ಮಾಡ್ತಾ ಇರ್ತೀನಿ. ಓಕೆ ಓಕೆ ಇರುತ್ತೆ. ಓಕೆ ಓಕೆ ಚೆನ್ನಾಗಿದೆ ನಿಮ್ದು. ಚೆನ್ನಾಗಿದೆಯಾ? ಥ್ಯಾಂಕ್ ಯು ಸರ್. ನಮಸ್ಕಾರ, ನನ್ನ ಹೆಸರು ಸೋಮೇಶ್ ಅಂತ, ಆಹಾರ ಸುರಕ್ಷತಾ ಅಧಿಕಾರಿ, ಶಿವಮೊಗ್ಗ ಫುಡ್ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ. ಈ ದಿನ ವಿಶ್ವ ಮಿಲೆಟ್ಸ್ ಇಯರ್ ಆಗಿರೋದ್ರಿಂದ ಈ ಪ್ರಯುಕ್ತವಾಗಿ ಇವತ್ತು ಇಲ್ಲಿ ಮಿಲೆಟ್ಸ್ನಿಂದ ಮಾಡಿದಂಥ ಆಹಾರ ಪದಾರ್ಥಗಳನ್ನು ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನು ನಾವು ಸೇಫ್ಟಿ ಚೆಕಪ್ಗೆ ಎಲ್ಲ ಸ್ಯಾಂಪಲ್ ಎಲ್ಲ ತೆಗೆದಿವಿ. ಈ ವಿಚಾರವಾಗಿ ಮಾಡೋದಾದರೆ, ನಾವು ನಮ್ಮ ಹಳೆಯ ಪದ್ಧತಿಗೆ ಮರಳಿ ಹೋದರೆ ಮಾತ್ರ ನಮಗೆ ಆರೋಗ್ಯ. ಈ ನಿಟ್ಟಿನಲ್ಲಿ ಇದೊಂದು ಪ್ರಯತ್ನ. ನಾವು ಸಣ್ಣಗಿರ್ತಾ ಎಲ್ಲ ತಿಂತಿದ್ವಿ, ಇದು ಬಡವರ ಆಹಾರ ಅಂತ ಇತ್ತು. ಇವತ್ತು ಬಡವರ ಆಹಾರ ಆಗಿ ಉಳಿದಿಲ್ಲ. ಇವತ್ತು ಆರೋಗ್ಯವಾಗಿರ್ಬೇಕಪ್ಪ ಅಂತಂದರೆ ಸಿರಿಧಾನ್ಯಗಳ ಆಹಾರನ ನಾವು ದಿನನಿತ್ಯ ಬಳಸಿದರೆ ಮಾತ್ರ ನಮಗೆ ಆರೋಗ್ಯ ಸಿಗ್ತದೆ ಅನ್ನೋದೊಂದು ಪ್ರಯತ್ನ. ಇದು ಮೊದಲ ಹೆಜ್ಜೆ. ಸರ್, ಈ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀರಾ. ಈ ರೀತಿ ನಿಮ್ಮ ಪ್ರಯತ್ನಗಳು ನಿಮ್ಗೇನು ಅನಿಸ್ತು? ಪಾಯಸ ನಾವು ಚಿಕ್ಕಂದ್ರಿಂದ ನಮ್ಮ ಅಜ್ಜಿ ಕೈಲಿ ಮಾಡಿದ ಪಾಯಸ ತಿಂದ ಹಾಗಾಯ್ತು. ಚಿಕ್ಕಂದಿಂದ ಬಿಸಿಬೇಳೆ ಬಾತು ಕೆಂಪಕ್ಕಿಂದ ಮಾಡೋದ್ರಿಂದ ಅದ್ರದ್ದೊಂದು ಫ್ಲೇವರೇ ಬೇರೆ. ಬಟ್ ಪಾಯಸ ಅಲ್ಟಿಮೇಟ್. ಈ ಸಿಸ್ಟಮ್ ಅನ್ನ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೊಂದು ಪ್ರೊಸೆಸ್ ಇದೆ. ಮೊಟ್ಟ ಮೊದಲನೇದಾಗಿ ಸಿರಿಧಾನ್ಯಗಳನ್ನ ನೆನೆ ಹಾಕದೇನೆ ಅಡಿಗೆ ಮಾಡಬಾರ್ದು. ಮೊದಲನೇ ಸ್ಟೆಪ್. ತುಂಬಾ ಚೆನ್ನಾಗಿ ಪ್ರೊಸೆಸ್ ಮಾಡಿದ್ದೀರಾ. ಯಾವುದೇ ಎಣ್ಣೆಯನ್ನ, ಆರ್ಟಿಫಿಷಿಯಲ್ ಕೆಮಿಕಲ್ಗಳನ್ನ ಯಾವುದು ಬಳಸದೆ ನಮ್ಮ ಹಳೆಯ ಪದ್ಧತಿಯಲ್ಲೇ ಮಾಡೋದ್ರಿಂದ ತುಂಬಾ ಚೆನ್ನಾಗಿದೆ. ತುಂಬ ಜನರಿಗೆ ಇಷ್ಟ ಆಗುತ್ತೆ. ಮತ್ತು ನಿಮ್ಮ ಪ್ರಯತ್ನಕ್ಕೆ ಥ್ಯಾಂಕ್ ಯು ಸರ್.